ಇನ್ನಷ್ಟು ಉದಾಹರಣೆಗಳು ನೋಡೋಣ. ಈಗ ಇನ್ನೊಂದು ಸ್ವಲ್ಪ ದೊಡ್ಡದ ಸಂಖ್ಯೆ ತಗೊಳ್ಳೋಣ. ಭಾಜಕ 91 ತಗೊಂಡ್ರಿ, 91ರಿಂದ ಭಾಗಿಸೋಣ. ಈ ರೀತಿ ಒಂದು ಸಂಖ್ಯೆ ಬರ್ಕೊಂಡಿದೆ. ಯಾವ ಸಂಖ್ಯೆ ಆದರೂ ಬರ್ಕೋಬಹುದು, ಇದೇ ಸಂಖ್ಯೆ ಅಂತಲ್ಲ. ನನಗೆ ತಲೆಗೆ ಏನು ಬಂದೈತಿ ಆ ಸಂಖ್ಯೆಯನ್ನು ಬರಿತಾ ಇದ್ದೇನೆ. ಇಲ್ಲೇ 91ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹಾಗಾದ್ರೆ 9ರ ಬಗ್ಗೆ ಗೊತ್ತೈತಲ್ರಿ, ಆ 9 ಮಗ್ಗಿಯಿಂದ ನಾವು ಇಷ್ಟು ದೊಡ್ಡ ಸಂಖ್ಯೆಯಿಂದ ಭಾಗಿಸ್ಬೋದು. ದೊಡ್ಡ ಸಂಖ್ಯೆಯನ್ನು 91ರಿಂದ ಈ ದೊಡ್ಡ ಸಂಖ್ಯೆಯನ್ನು ಭಾಗಿಸ್ಬೋದು. ನೋಡ್ರಿ, ಈಗ ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದ್ರೆ ಅದ ಸಂಖ್ಯೆ ಬರ್ತೈತಿ. ಹಾಗಾದ್ರೆ ನಾವು ಒಂದಲೇ ಅಂದಂಗ 91 ಒಂದಲೇ 91. ನೋಡಿ, ಈಗ ನೇರವಾಗಿ ಬರಿಬೋದು ಇದನ್ನ, ಇದೇನು ಸಮಸ್ಯೆ ಇಲ್ಲ. 91 ಒಂದಲೇ 91, 7 ಉಳಿತ್ರಿ, ಇಲ್ಲಿ 0 ಆಯ್ತು. ನೆಕ್ಸ್ಟ್ ಮುಂದಿನ ಅಂಕಿ 8 ಇಳಿಸ್ಕೋತೀರಿ. ಇದೆ ನೋಡ್ರಿ, ಈಗ ನಿಮ್ ಮೊದಲಿಗೆ ಹೇಳ್ದಂಗ 91 × 0 ಈ ಮಗ್ಗಿಯಿಂದ ಸ್ಟಾರ್ಟ್ ಮಾಡ್ರಿ. 91 ಒಂದಲೇ 91, 91 ಎರಡಲೇ, ಈ ರೀತಿ ಕಂಟಿನ್ಯೂಸ್ ಆಗಿ ಮಗ್ಗಿಗಳು ಹೋಗ್ತವೆ. ನಮ್ಗೆ 91ರ ಬಗ್ಗೆ ಗೊತ್ತಿಲ್ಲ, ಇರಲಿ 9ರ ಬಗ್ಗೆ ಗೊತ್ತಿದ್ರು ನಾವು ಮಾಡ್ಬೋದು. ಅದೇನು ಅಂತ ನೋಡ್ರಿ. ಈಗ 91 ಒಂದಲೇನ 91 ಐತಿ ಅಂದಾಗ ಇಲ್ಲಿ ನಮ್ದು ಎಷ್ಟು ಐತ್ರಿ? 78 ಐತಿ. 1ಕ್ಕಿಂತ ಹಿಂದಿನ ಸಂಖ್ಯೆ ಯಾವುದು? 0. 0ಯಿಂದ ಹಚ್ಚ್ರಿ. ಈಗ 91 × 0 ಮಾಡಿದಾಗ 0 ಬಂತು. ಇಲ್ಲಿ ನೋಡ್ರಿ, 91 ಒಂದಲೇನು 91 ಆಗ್ತೈತಿ. ಅದನ್ನ ಗುಣಾಕಾರ ಮಾಡಿ ಹಚ್ಚಿದ್ರು ಏನು ತೊಂದರೆ ಇಲ್ಲ, ಮಗ್ಗಿ ಬರ್ದಂಗೆ. ಈಗ 0 ಕಳೆದಾಗ ಅದ ಬಂತ್ರಿ. ಮುಂದಿನ ಅಂಕಿ 8 ಇಳಿಸ್ಕೋತೀವಿ. ಇಲ್ಲಿ 0ಗಳು ಯಾವಾಗ ಬರೀಬೇಕು, ಇದು ಬಹಳ ಇಂಪಾರ್ಟೆಂಟ್. ಭಾಗಾಕಾರ ಲೆಕ್ಕದಲ್ಲಿ ನಾವು 0ಗಳ ಬಗ್ಗೆ ಕಲ್ಪನೆ ಇತ್ತಂದ್ರೆ ಮಾತ್ರ ನಾವು ಯಾವುದೇ ಲೆಕ್ಕ ತಪ್ಪಾಗೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 0ಗಳಿರುವಂಥ ಲೆಕ್ಕಗಳನ್ನ ಜಾಸ್ತಿ ಆಗಿ ಕೊಡ್ತಾರೆ. ಅಲ್ಲಿ ನಾವು ತಪ್ಪು ಸಾಧ್ಯತೆ ಇರ್ತೈತೆ ಅನ್ನೋ ಸಲುವಾಗಿ ಆ ರೀತಿ ಲೆಕ್ಕಗಳು ಕೊಡ್ತಾರೆ. ನಾವು ಅದನ್ನು ಸ್ವಲ್ಪ ಲಕ್ಷ ಕೊಟ್ಟು ಆ ರೀತಿ ಬಿಡಿಸ್ಬೇಕು. ನೋಡ್ರಿ, 8 ಮುಚ್ತೀರಿ, ಬಿಡಿ ಸ್ಥಾನ ಮುಚ್ಚ್ರಿ. ಇಲ್ಲಿ 9 ಬಿಡ್ರಿ, 1 ಮುಚ್ಚ್ರಿ. 8 ಮುಚ್ಚಬೇಕು, ಇಲ್ಲಿ 1 ಮುಚ್ಚಬೇಕು. ಬಿಡಿ ಸ್ಥಾನಗಳನ್ನ 2 ಮುಚ್ಚಬೇಕು. ಹಾಗಾದ್ರೆ 9 ಎಷ್ಟಲೇ 78 ಆಕೈತಿ. ನೋಡ್ರಿ, 9 1 9 9 ಹಿಂಗ ಬಳ ಮಾಡಿಸ್ಕೊತ ಹೋಗ್ತೀರಿ. 9 5 9 5 40, 9 1 9 ಹಿಂಗ ರೀತಿ ಮಾಡ್ತೀರಿ. 9 5 9 6 9 7 9 8 ಈ ರೀತಿ 9 8 72 ಆಕತ್ ನೋಡ್ರಿ. 8 ಬಟ್ಟೆಗಳನ್ನ ಮಾಡಿಸ್ತಿರ್ತೀರಿ. 9 8 72 ಆಕತಿ. 9 9 81 ನಮ್ದು ದೊಡ್ಡದಾಗ್ತೈತಿ, 78 ಐತಿ. ಹಾಗಾದ್ರೆ ಎಷ್ಟರಲ್ಲೇ ಹತ್ತೈತಿ ನೋಡೋ ಸಲುವಾಗಿ ಬಳಗಳನ್ನು ಮಾಡಿಸಿ ನಾವು ಲೆಕ್ಕಗಳನ್ನು ಮಾಡಬೇಕು. 8 ಈಗ 91 8 91 8 ಮಾಡ್ರಿ. ಒಂದ್ಸರಿ ಗುಣಾಕಾರ ಮಾಡಿ ನೋಡ್ರಿ. 8 1 8 8 9 72. ಯಾಕೆ ಗುಣಾಕಾರ ಮಾಡ್ಬೇಕನ್ನೋದು ಹೇಳಿ. ಈಗ ಇದಕ್ಕಿಂತ ಸಾನ್ ಬರ್ತೈತೆ ದೊಡ್ಡ ಬರ್ತೈತೆ ನೋಡೋ ಸಲುವಾಗಿ ಗುಣಾಕಾರ ನಾವು ಮಾಡಲೇಬೇಕು. ಇಲ್ಲೇ ರಫ್ನಾಗ 778ಗೆ ಕಳಿಬೋದು. ಎಷ್ಟಲೇ ಹಾಕತ್ರಿ ಇದು? 8 0 6 0. ಮುಂದಿನ ಅಂಕಿ 7 ಇಳಿಸ್ಕೊಳ್ತೀರಿ. 91 ಮಗ್ಗಿ 90 ಮಗ್ಗಿ 60 ಬರುತ್ತಲ್ಲ. ಬಿಡಿ ಸ್ಥಾನ ಮುಚ್ತೀರಿ, ಇಲ್ಲಿ ಬಿಡಿ ಸ್ಥಾನ 9 60. 9 1 9 9 2 18 9 23 24 36 95 45 96 54 97 63 ದೊಡ್ಡಕತಿ. 9 6 54. 91 × 6 6 ಒಂದಲೇ 6 6 9 54. ಇಲ್ಲಿ ಮಗ್ಗಿಗಳು ಎನಿಸ್ಬೇಕಾದ್ರೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ನಾವು ಮುಂದಿನ ಅಂಕಿಯನ್ನು ಯಾಕೆ ಎನಿಸ್ಬೇಕು ಅನ್ನೋ ಹೇಳ್ತೀನಿ. 9 1 9 9 5 45 ಆಯ್ತು. 9 6 54 ಆಯ್ತು. 9 7 63 ದೊಡ್ಡದಾಗ್ತೈತಿ. ನಾವು ಈಗ ಎನಿಸಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತೈತಿ ಇದಕ್ಕಿಂತ ದೊಡ್ಡದಾಗ್ತೈತು ಯಾವ ಮಗ್ಗಿಯಿಂದ ಹಚ್ಬೇಕನ್ನೋದು. ಇದ್ರ ಮುಂದೆ ಹೋದಾಗ ನಮ್ಗೆ ಗೊತ್ತಾಗ್ತೈತಿ. ಹಂಗಾದ್ರೆ 9 5 45 ಇದಕ್ಕಿಂತ ಸಾಧಾಕತ್ ಹಚ್ಬೋದು. ಆ ರೀತಿ ಬರಂಗಿಲ್ಲ. ಇದಕ್ಕಿಂತ ಮುಂದಿನ ಬಳನ್ನು ಎನಿಸಿ ನೋಡ್ರಿ. 9 1 9 9 2 18 9 3 20 9 4 96 45 96 94 97 ನೋಡ್ರಿ. 9 5 45 9 6 54 97 ಎಷ್ಟು ಬಡ್ಸಿದ್ವಿ? 7 ಮಾಡಿಸಿದಾಗ ಏನಾಕತ್ರಿ? ಇಲ್ಲಿ 63 ಆಕೈತಿ. ನಮ್ದು ಎಷ್ಟು ಐತ್ರಿ? 60. ಅದ್ರ ಮುಂದೆ ಹೋಗಿ ಒಂದು ಬಳನ ರಿವರ್ಸ್ ತಗೋರಿ. 9 6 54. ಅವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದರ ಮುಂದಿನ ಮಗ್ಗಿಯನ್ನು ಎನಿಸಿ, ಇದಕ್ಕಿಂತ ಮುಂದೆ ಸಂಖ್ಯೆ ಬರುವಂಗೆ ಎನಿಸಿ, ಆಮೇಲೆ ಹಿಂದೆ ರಿವರ್ಸ್ ತಗೊಂಡಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು
546 ಹಚ್ಬೇಕು 6ರಲ್ಲಿ ಕಳೆದಾಗ 61 ಬಂತು ನೋಡ್ರಿ. ಇಲ್ಲಿ ಸಿಂಪಲ್ ಆಗಿ ನಾವು 91ರಿಂದ ಭಾಗಾಕಾರ ಮಾಡಿದ್ದೀವಿ. ಈಗ ಇದನ್ನು ಸಹಿತ ತಾಳೆ ನೋಡೋಣ. ಇದೇ ನಿಮ್ಗೆ ಹೇಳೈತಿ. ಇಲ್ಲಿ ಏನ್ ಮಾಡಬೇಕು, ಭಾಜಕ ಭಾಗಲಬ್ಧ ಗುಣಾಕಾರ ಮಾಡಿ ಶೇಷವನ್ನು ಕೂಡಿಸ್ಬೇಕು. ಈಗ ನೇರವಾಗಿ ಬರೀತೀನಿ. ಈಗ 1086 × 91 ಫಸ್ಟ್ ಮಾಡ್ಕೊಂಡ್ರಿ. 1ರಲ್ಲಿ ಗುಣಾಕಾರ ಮಾಡಿದಾಗ ಇದೇ ಬಂತು. ನೆಕ್ಸ್ಟ್ 9ರಲ್ಲಿ 9 6 54 5 9 8 72 7 9 0 0 0 7 ಕೂಡಿಸ್ರಿ 7 9 1 9 ಇವುಗಳನ್ನ ಕೂಡಿಸ್ರಿ 6 8 12 8 8 9. ಈಗ ಶೇಷವನ್ನು ಕೂಡಿಸ್ರಿ. ಶೇಷವನ್ನು ಇದ್ರಾಗ ಕೂಡಿಸಿದಾಗ ನಮ್ಗೆ ಏನು ಬರ್ಬೇಕ್ರಿ, ಇದು ಬರ್ಬೇಕು 61 7 8 8 8 9 ಬಂತು ನೋಡ್ರಿ. 98,887 98,887. ಹಾಗಾದ್ರೆ ನಮ್ಮ ಆನ್ಸರು ಸರಿ ಐತೆ ಅಂತ. ಈ ರೀತಿ ನಾವು ಭಾಗಾಕಾರ ಲೆಕ್ಕಗಳನ್ನ ಕನಿಷ್ಠ 10ರವರೆಗೆ ಮಗ್ಗಿ 10ರವರೆಗೆ ಮಾತ್ರ ಮಗ್ಗಿ ಗೊತ್ತಿದ್ರು ಸಹಿತ ಯಾವುದೇ ದೊಡ್ಡ ಲೆಕ್ಕಗಳನ್ನ ಮಾಡಬಹುದು ಅನ್ನೋದು ಈ ಉದಾಹರಣೆ ಮೂಲಕ ನಾವು ತಿಳ್ಕೊತೀವಿ. ಇನ್ನೊಂದು ಸಂಖ್ಯೆಯನ್ನು ತಗೊಂಡೀಗ ಇನ್ನೊಂದು ಉದಾಹರಣೆ. ಇಲ್ಲೇ 3 ಅಂಕಿ ತಗೊಂಡೀಗ 3 ಅಂಕಿಯಿಂದ ಯಾವ ರೀತಿ ಮಾಡಬೇಕು ನೋಡಿ. ಜಸ್ಟ್ ನಿಮ್ಗೆ ಈಸಿ ಆಗಲಿ ಅನ್ನಿಸಲಾಗೆ ಮತ್ತೆ 302ರಿಂದ ಭಾಗಾಕಾರ ಇದೇ ತಗೋಬೇಕಂತಿಲ್ಲ, ಸುಮ್ಮನೆ ನಾನೀಗ ಉದಾಹರಣೆಗಾಗಿ ಎಷ್ಟು ತಗೊಂಡಿದ್ದೀನಿ. ನಾ ಎಷ್ಟು ಬೇಕಾದ್ರೆ ದೊಡ್ಡ ಸಂಖ್ಯೆ ತಗೋಬಹುದು. ಈಗ 6 ಅಂಕಿ ಸಂಖ್ಯೆ ಐತಿ, ಇಲ್ಲಿ 3 ಅಂಕಿ ಸಂಖ್ಯೆ ಐತಿ. ನಾವು ಫಸ್ಟಿಗೆ 3 ಅಂಕಿ ಸಂಖ್ಯೆಯನ್ನು ನೋಡ್ಕೋಬೇಕು. ಇಲ್ಲಿ 3 ಅಂಕಿ ಸಂಖ್ಯೆ ಇರ್ತೈತಿ, ಆ ಕಾರಣಕ್ಕೆ 3 ಅಂಕಿ ಸಂಖ್ಯೆ ತಗೋತೀರಿ. ಇಲ್ಲಿ ತಗೊಂಡ್ಮೇಲೆ ಇವು ಇಲ್ಲ ಅಂತ ತಿಳ್ಕೊಬೇಕು ಮನಸ್ಸಿನಾಗ. ಈಗ 867 ಐತಿ, ಈಗ 302 ಐತಿ. ಹಾಗಾದ್ರೆ 30 ಮಗ್ಗಿ ಗೊತ್ತಿದ್ರೆ ಒಂದ ಅಂಕಿ ಮುನ್ಸ್ಬೋದು. 3 ಅಂಕಿ 30 ಮಗ್ಗಿ ಗೊತ್ತಿತ್ತಂದ್ರೆ ಬಿಡಿಸ್ತಾನ ಇಲ್ಲಿ 7 ಮುಚ್ಚಿದ್ರೆ 2 ಅಂಕಿ ಸಂಖ್ಯೆ ನಿಮ್ಗೆ 30 ಮಗ್ಗಿ ಅನ್ಬೋದು. ಅದು ಗೊತ್ತಿಲ್ಲಪ್ಪ, ನಮ್ಮ 3 ಮಗ್ಗಿ ಅಷ್ಟೇ ಗೊತ್ತೈತೆ ಅಂದ್ರೆ 2 ಅಂಕಿ ಮುಚ್ಚ್ರಿ, ಇಲ್ಲಿ 2 ಅಂಕಿ ಮುಚ್ಚ್ರಿ, 8ಕ್ಕೆ 3ಕ್ಕೆ ಬಗ್ಗಿಸ್ರಿ. ಈಗ ನೋಡ್ರಿ 3 1 3 3 2 6 3 3 9 ದೊಡ್ಡದಾಕೈತ್ರಿ. ಹಾಗಾದ್ರೆ 3 2 6. ಹಂಗಾದ್ರೆ ನೋಡ್ರಿ 302ಕ್ಕೆ 2 ಗುಣಾಕಾರ 3 2 6 3 3 9 ದೊಡ್ಡದಾಕೈತಿ. ಹಾಗಾದ್ರೆ ಗುಣಾಕಾರ ಮಾಡಿದಾಗ 604. ಎಷ್ಟರಲ್ಲೇ ಹಚ್ಚಿದೀವ್ರಿ, 2ರಲ್ಲೇ. ಇದು ಇದಕ್ಕಿಂತ ಸಣ್ಣ ಐತಿ, ಕಳಿಬಹುದು. ಈಗ 3 ಉಳಿತ್ರಿ, 3 ಉಳಿತು, ಇಲ್ಲಿ 6 ಇಲ್ಲಿ 2. ನೆಕ್ಸ್ಟ್ ಅಂಕಿಯನ್ನು ತಗೊಳ್ರಿ. ಈಗ ಅಂದ್ರೆ ಇದಕ್ಕಿಂತ ಚಿಕ್ಕದೊಳಗ ನಮ್ಗೆ ಸರಿ ಐತೆ ಅಂತ ತಿಳ್ಕೊಬೇಕು. ಅದು ಒಂದು ಗೆಸ್ ಮಾಡ್ಕೋಬಹುದು. ಇಲ್ಲಿ 302 ಐತೆ, ನಮ್ದು 263 ಐತಿ, ನಾವು ಸರಿಯಾಗಿ ಮಾಡಕತ್ತೀವಿ ಅಂತ ಅರ್ಥ. ಈಗ 2636 ಐತಿ, ಇಲ್ಲಿ 2 ಅಂಕಿ ಮುಚ್ಚ್ರಿ, ಇಲ್ಲಿ 2 ಅಂಕಿ 3 ಎಷ್ಟಲೇ ಹಾಕೈತಿ ನೋಡ್ರಿ. 3 1 3 ಹಿಂಗೆ ಎಮ್ಸ್ಕೊತ ಹೋಗ್ತೀರಿ. 3 8ಲೇ ಹಾಕೈತಿ ನೋಡಿ. 3 8 24, 3 9 27 ದೊಡ್ಡದಾಕೈತಿ. 3 8 ಹಂಗಾದ್ರೆ 302ಕ್ಕೆ 8ರಿಂದ 8 2 16 8 3 24 ನೋಡ್ರಿ. 2416 2416 ಎಷ್ಟಲೇ 8ರಲ್ಲೇ ಮತ್ತೆ ಬರ್ರಿ 0 2 2 0. ನೆಕ್ಸ್ಟ್ ಮುಂದಿನ ಅಂಕಿ ತಗೋರಿ, ಮತ್ತೆ 4 ಮತ್ತೆ 2 ಅಂಕಿ ಮುಚ್ಚ್ರಿ, ಮತ್ತೆ 2 ಅಂಕಿ. ಈಗ 3 7 21 ಆಕೈತಿ ನೋಡಿ. ನಮ್ದು 22 ಐತಿ, 3 8 24 ಆಗೈತಿ. ಈಗ 3 7 ತಗೋರಿ. ಈಗ 3 7 7 14 1 7 3 20. ಈಗ 2114 ಕಳಿಬಹುದು. ಎಷ್ಟರಲ್ಲೇ ಹಂಗಾದ್ರೆ 7ರಲ್ಲೇ 0 9 0 0. ಮುಂದಿನ ಅಂಕಿ ಮತ್ತೆ 7 ತಗೋರಿ. 907 ನೋಡ್ರಿ.
ಇಲ್ಲಿ 2 ಅಂಕಿ ಮುಗಿಸ್ರಿ 3 ನೋಡ್ರಿ. ಈಗ 302 ಇಂಟು 3 3 2 6 3 0 0 3 3 9 906 ಕಳೀಬಹುದು. ಎಷ್ಟರಲ್ಲಿ ಹಂಚಿರ್ತೀರಿ ಬರ್ತೀರಿ. ಶೇಷ 1 ಭಾಗಲಬ್ಧ 2873 ಇದು ಉತ್ತರ. ಹಾಗಾದ್ರೆ ನಾವೀಗ ತಾಳೆ ನೋಡೋಣ. ನೋಡ್ರಿ, ಈಗ ತಾಳೆ ನೋಡೋದು ನಿಮ್ಗೆ ಗೊತ್ತೈತಿ. 2873 ತಾಳೆ ನೋಡೋದು. ಇದಕ್ಕೆ 302ರಿಂದ ಗುಣಾಕಾರ. 2 3 6 2 7 14 2 7 14 2 8 16 2 8 16 17 5 0ಯಿಂದ ಗುಣಿಸಿದ್ರೆ 0ನ ಬರ್ತಾವೆ. ನೆಕ್ಸ್ಟ್ ಅದ್ರ ಬದಲಿ ಒಂದೊಂದು ಪ್ಲಸ್ ಇಟ್ಬಿಡೋಣ. ನೆಕ್ಸ್ಟ್ 3 3 9 3 7 21 ಇಲ್ಲೇ 2 ಬಂತು. 3 3 9 3 7 21 2 3 8 24 12 26 3 2 6 12 8 6 4 16 7 6 8. ಈಗ ಶೇಷವನ್ನು ಕೂಡಿಸಿ. 7 4 6 7 6 8 ನೋಡ್ರಿ. 8,67,647 8,67,647 ಸರಿಯಾದ ಉತ್ತರ ನಮ್ಮದು ಬಂದೈತಿ. ಅಂದರೆ ಭಾಜ್ಯ ಸರಿ ಐತಿ. ಭಾಗಲಬ್ಧ ಭಾಜಕ ಗುಣಿಸಿ ಶೇಷವನ್ನು ಕೂಡಿಸಿದಾಗ ಭಾಜ್ಯ ಬರಬೇಕು. ಇದು ಸೂತ್ರದ ಪ್ರಕಾರ. ಹಾಗಾದರೆ ನಾವು ಬಿಡಿಸಿದಂಥ ಲೆಕ್ಕ ಸರಿ ಐತಿ. ಈ ರೀತಿ 3 ಅಂಕಿ ಸಂಖ್ಯೆಯಿಂದ 4 ಅಂಕಿ ಸಂಖ್ಯೆಯಿಂದ ಯಾವುದೇ ಸಂಖ್ಯೆಯಿಂದ ನಾವು ಭಾಗಾಕಾರ ಲೆಕ್ಕಗಳನ್ನ ಸುಲಭವಾಗಿ ಮಾಡ್ಬೋದು. ಪ್ರಯತ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದರ ಉತ್ತರವನ್ನು ನಿರೀಕ್ಷಿಸಿ.